ಯಾವುದೇ ಸಂಕಷ್ಟ ಇರಲಿ, ಯಾವುದೇ ತೊಂದರೆಗಳು ತೊಡಕುಗಳು ಇದ್ದಂಥ ವ್ಯಕ್ತಿಗಳು ಎಷ್ಟೇ ವರ್ಷದಿಂದ ಯಾವುದೇ ಕ್ಷೇತ್ರದಲ್ಲೂ ಆಗದೇ ಇರುವಂಥ ತೊಂದರೆಗಳನ್ನು ಈ ಕ್ಷೇತ್ರದಲ್ಲಿ ಬಂದು ಪರಿಹಾರ ಮಾಡಿಕೊಂಡಿದ್ದಾರೆ. ಹಳ್ಳಿಗಾಡಿನಲ್ಲಿ CBSE ಶಾಲೆಯನ್ನು ಸ್ಥಾಪನೆ ಮಾಡುವುದೇ ಅತ್ಯಂತ ಪ್ರಮುಖವಾದಂಥದ್ದು. CBSE ಏನು ನಿಯಮಗಳನ್ನು ನಿಬಂಧನೆಗಳನ್ನು ಒಂದು ಶಾಲೆಯನ್ನು ಪ್ರಾರಂಭ ಮಾಡಲಿಕ್ಕೆ ವಿಧಿಸ್ತದೆ, ಅದಷ್ಟನ್ನು ಇಂತಹ ಹಳ್ಳಿಗಾಡಿನಲ್ಲಿ ಪೂರೈಸುವುದು ಮತ್ತು ಆ ನಿಬಂಧನೆಗೆ ಒಳಪಟ್ಟು ಕಾರ್ಯನಿರ್ವಹಿಸುವುದು ನಿಜಕ್ಕೂ ಸವಾಲಿನ ಕೆಲಸ. ದೇವರಿಗೆ ಇಟ್ಟಂಥ ಕಾಣಿಕೆಯನ್ನು ಬಸ್ಸಿಗೆ ಬಳಸಿ ಬಂದಂಥ ವ್ಯಕ್ತಿಗಳಿದ್ದಾರೆ. ಪಾದಯಾತ್ರೆಯ ಮೂಲಕ ಅವರ ಕಷ್ಟಗಳನ್ನು ಈ ಕ್ಷೇತ್ರಕ್ಕೆ ಹೇಳಿಕೊಳ್ಳಲು ದೇವರ ಹತ್ರ ಬಂದವರಿದ್ದಾರೆ. ಅಂಥವರನ್ನು ಏನೂ ಇಲ್ಲದ ತುಂಬ ಕಷ್ಟದಲ್ಲಿರುವಂಥ ಆ ಭಕ್ತರನ್ನು ಸ್ವತಃ ದೇವರೇ ಇಂಥ ಜಾಗದಲ್ಲಿ ಇದ್ದಾರೆ, ಕೂತ್ಕೊಂಡು ಇದ್ದಾರೆ, ಅವರನ್ನು ಕರೀರಿ ದರ್ಶನಕ್ಕೆ ಹೇಳಿ ಆ ದೇವತಾ ಶಕ್ತಿಯೇ ಅವರನ್ನು ಕರೆದು ಅವರಿಗೆ ಅಭಯವನ್ನು ಇತ್ತು. ನಾವೇನು ಚತುರ್ವಿಧ ದಾನ ಪರಂಪರೆಯ ವಿಷಯವನ್ನು ಪ್ರಸ್ತಾಪ ಮಾಡಿದೆ, ಅದರಲ್ಲಿ ಅತ್ಯಂತ ಪ್ರಮುಖವಾಗಿ ಬೇಕಂಥದ್ದು ಅಭಯದಾನ. ಅಭಯ ಅಂತ ಹೇಳಿದರೆ ನಾನು ನಿನ್ನ ಜೊತೆ ಇದ್ದೇನೆ ಎನ್ನುವಂಥ ಒಂದು ನುಡಿ ಕೇವಲ ಮಾತಿನಲ್ಲಿ ಇರುವುದಿಲ್ಲ, ದೇವರ ಉವಾಚ ಆಗಿರ್ತದೆ. ನನಗೆ ಎಲ್ಲವೂ ವೀರಾಂಜನೇಯನೇ, ತಂದೆ ತಾಯಿ ಎಲ್ಲ ಪ್ರತಿ ಇಡೀ ಕುಟುಂಬ ಸಹಿತ ದೇವರೇ. ಆತ್ಮೀಯ ಶ್ರೋತೃರಿಗೆಲ್ಲ ನಮಸ್ಕಾರ. ನಾನು ಮಂಜುನಾಥ ಎಮ್ಮನ್, ಶ್ರೀ ಕ್ಷೇತ್ರ ಬಂಗಾರಮಕ್ಕಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇಲ್ಲಿ ಚತುರ್ವಿಧ ದಾನ ಪರಂಪರೆಯ ಬಗ್ಗೆ ಮಠಮಾನ್ಯಗಳು ಎಲ್ಲವೂ ಕೈಕರ್ಯಗೊಳ್ಳುತ್ತದೆ. ಆದರೆ ಅತ್ಯಂತ ಪ್ರಮುಖವಾಗಿ ಅದರ ಅನುಷ್ಠಾನ ಎಷ್ಟರ ಮಟ್ಟಿಗೆ ಸಮರ್ಪಕವಾಗಿ ನಿರ್ವಹಣೆ ಆಗ್ತದೆ ಅನ್ನೋದೇ ಅತ್ಯಂತ ಪ್ರಮುಖವಾದಂಥ ವಿಷಯ. ಚತುರ್ವಿಧ ದಾನ ಪರಂಪರೆ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಒಂದು ಅನ್ನದಾನ, ಎರಡನೇದು ಅಭಯದಾನ, ಮೂರನೇದು ವಿದ್ಯಾದಾನ, ಹಾಗೆಯೇ ವಸ್ತ್ರದಾನಗಳು. ಈ 4 ಪರಂಪರೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಮಠಮಾನ್ಯಗಳು ಇದನ್ನು ಅನೂಚಾನವಾಗಿ ನಡೆಸ್ಕೊಂಡು ಬರ್ತದೆ. ಆದರೆ ಅದರ ನಿರ್ವಹಣೆಯಲ್ಲಿ ನಾವು ಹೇಗೆ ಭಿನ್ನ ಅನ್ನುವಂಥದ್ದು ಬಹಳ ಮುಖ್ಯವಾದ ಮತ್ತು ಗಮನೀಯವಾದಂಥ ಅಂಶ. ಕಳೆದ ದಶಕಗಳಿಂದ ಕ್ಷೇತ್ರವನ್ನು ಸಂಸ್ಥೆಯ ಅಧ್ಯಕ್ಷರು, ಕ್ಷೇತ್ರದ ಧರ್ಮಾಧಿಕಾರಿಗಳು ಆಗಿರುವಂಥ ಪರಮ ಪೂಜ್ಯ ಶ್ರೀ 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 ಮಾರುತಿ ಗುರೂಜಿಯವರು ಈ ಪರಂಪರೆಯನ್ನು ಅನೂಚಾನವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದನ್ನು ಇನ್ನೂ ಅಭಿವೃದ್ಧಿ ದೆಸೆಯತ್ತ ಮುನ್ನಡೆಸುವಂಥದ್ದು ಹಾಗೂ ಅದನ್ನು ಇನ್ನೂ ವ್ಯವಸ್ಥಿತವಾಗಿ ಮುನ್ನಡೆಸುವಂಥದ್ದು, ಇದು ಎರಡರ ಜವಾಬ್ದಾರಿ ಒಬ್ಬ ಕ್ಷೇತ್ರದ ಆಡಳಿತಾಧಿಕಾರಿಯಾಗಿ ನನ್ನ ಮೇಲೆ ಇರ್ತದೆ. ಅದನ್ನು ನಿರ್ವಹಿಸುವುದು ಕೂಡ ಅತ್ಯಂತ ಸವಾಲಿನ ವಿಷಯ. ಈಗಿನ ಆಧುನಿಕ ಗುಣಮಟ್ಟದ ವ್ಯವಸ್ಥೆಗೆ ಅನುಗುಣವಾಗಿ ವ್ಯಕ್ತಿಗತವಾಗಿಯೂ ಹಾಗೂ ಶಾಸ್ತ್ರಗಳಿಗೆ ಧಾರ್ಮಿಕವಾಗಿ ಯಾವುದೇ ಧಕ್ಕೆ ಬರದ ರೀತಿಯಲ್ಲಿ ಅದನ್ನು ಮುಂದುವರಿಸಿಕೊಂಡು ಬರುವಂಥದ್ದು ಅತ್ಯಂತ ಪ್ರಮುಖವಾದಂಥ ಜವಾಬ್ದಾರಿಯಾಗಿ ಕಾರ್ಯನಿರ್ವಹಿಸಬೇಕಾಗ್ತದೆ. ಈ ಇಡೀ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ 3 ವಿವಿಧ ರೀತಿಯ ಟ್ರಸ್ಟ್ಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅದರ ಮೂಲಕ ಸಮಾಜಕ್ಕೆ ವಿವಿಧ ರೀತಿಯ ಕೊಡುಗೆಗಳನ್ನು ನಿರಂತರವಾಗಿ ನೀಡ್ತಾ ಬಂದಿದ್ದಾರೆ. ಮೊದಲನೇದಾಗಿ ದೇವಸ್ಥಾನ ಧಾರ್ಮಿಕ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಶ್ರೀ ವೀರಾಂಜನೇಯ ಧಾರ್ಮಿಕ ಹಾಗೂ ದತ್ತಿ ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ. ಶಿಕ್ಷಣ ಹಾಗೂ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಏನು ಕಳೆದ ದಶಕಗಳಿಂದ CBSE ಶಾಲೆಯನ್ನು ಇಲ್ಲಿ ನಡೆಸ್ತಾ ಇದ್ದೇವೆ, ಈಗ ಅದು PUC ಆಗಿ ಉನ್ನತೀಕರಣಗೊಂಡಿದೆ. ಇನ್ನು ಮುಂದೆಯೂ ಕೂಡ ಇನ್ನೂ ಹೆಚ್ಚಿನ ಮಜಲುಗಳನ್ನು ಶಿಕ್ಷಣ ಸಂಸ್ಥೆಗಳಲ್ಲಿ ಮುನ್ನಡಿಬೇಕು ಅನ್ನುವಂಥ ಸಂಕಲ್ಪವನ್ನು ಈಗಾಗಲೇ ಮಾಡಿದ್ದೇವೆ. ಅದಕ್ಕೆ ಬೇಕಾದ ಪೂರ್ವ ಸಿದ್ಧತೆಗಳು ಕೂಡ ತಯಾರಿಯಾಗಿದ್ದಾವೆ. ಅದನ್ನು ಮುಂದೆ ಅನುಷ್ಠಾನಗೊಳಿಸಿ ಅದರಲ್ಲೂ ಕೂಡ ಯಶಸ್ವಿಯಾಗಿ ಮುನ್ನಡೆಯಲಿಕ್ಕಿದ್ದಾವೆ. ಹಾಗೆಯೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಹಾಗೂ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸೆಲೆಕ್ಟ್ ಫೌಂಡೇಶನ್ ಕಾರ್ಯನಿರ್ವಹಿಸ್ತಾ ಇದೆ. ಈ 3 ಸಂಸ್ಥೆಗಳ ಮೂಲಕ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಇದರ ಜೊತೆಗೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಹೇಳಬೇಕು ಅಂತಾದರೆ ದಿನನಿತ್ಯ ತ್ರಿಕಾಲ ಪೂಜೆ ದೇವರಿಗೆ ಸಲ್ತದೆ. ತ್ರಿಕಾಲ ದೇವರಿಗೆ ಅಭಿಷೇಕ ಸಹಿತ ಪೂಜೆ ಆಗ್ತದೆ. ಅದರ ಜೊತೆಗೆ ದಿನನಿತ್ಯ ಬೇಕಾದಂಥ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ನಿರ್ವಹಿಸಲಿಕ್ಕೆ
ಪ್ರತ್ಯೇಕ ಋತ್ವಿಜರ ತಂಡ, ಅರ್ಚಕರ ತಂಡ ಇಲ್ಲಿ ಕಾರ್ಯನಿರ್ವಹಿಸ್ತಿದೆ. ಅದಕ್ಕೆ ಪೂರಕವಾಗಿ ಆಡಳಿತ ಮಂಡಳಿ ಅದಕ್ಕೆ ಬೇಕಾದಂಥ ವಿವಿಧ ವಿಭಾಗಗಳನ್ನು ದೇವಸ್ಥಾನದ ಆವರಣದಲ್ಲಿ ಮಾಡಿದ್ದೇವೆ. ಅದರ ಪ್ರಕಾರ ಎಲ್ಲ ವಿಭಾಗಗಳಲ್ಲಿಯೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಶಾಲೆಯಲ್ಲಿ ಅತ್ಯಂತ ಪ್ರಮುಖವಾದಂಥ ಅಂಶ, ಹಳ್ಳಿಗಾಡಿನಲ್ಲಿ CBSE ಶಾಲೆಯನ್ನು ಸ್ಥಾಪನೆ ಮಾಡುವುದೇ ಅತ್ಯಂತ ಪ್ರಮುಖವಾದಂಥದ್ದು. ಯಾಕೆ ಈ ಮಾತು ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, CBSE ಏನು ನಿಯಮಗಳನ್ನು, ನಿಬಂಧನೆಗಳನ್ನು ಒಂದು ಶಾಲೆಯನ್ನು ಪ್ರಾರಂಭ ಮಾಡಲಿಕ್ಕೆ ವಿಧಿಸ್ತದೆ, ಅದಷ್ಟನ್ನು ಇಂತಹ ಹಳ್ಳಿಗಾಡಿನಲ್ಲಿ ಪೂರೈಸುವುದು ಮತ್ತು ಆ ನಿಬಂಧನೆಗೆ ಒಳಪಟ್ಟು ಕಾರ್ಯನಿರ್ವಹಿಸುವುದು ನಿಜಕ್ಕೂ ಸವಾಲಿನ ಕೆಲಸ. ಅದನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬರುವುದರ ಜೊತೆಗೆ ಯಾವುದೇ ಲೋಪದೋಷ ಇಲ್ಲದೆ ಅತ್ಯಂತ ಸಮರ್ಪಕವಾದ ವ್ಯವಸ್ಥಿತವಾದಂಥ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುವುದರ ಜೊತೆಗೆ ಪ್ರತಿ ವರ್ಷದ ಫಲಿತಾಂಶದಲ್ಲಿ ನಾವು 100% ಸಾಧಿಸುವುದರ ಜೊತೆಗೆ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಮಾದರಿ ಶಾಲೆಯಾಗಿ ಈ ಶಾಲೆ ಕಾರ್ಯನಿರ್ವಹಿಸ್ತಿದೆ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಸಂತಸ ಆಗ್ತದೆ. ಅದರ ಜೊತೆಗೆ ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಸಿಬ್ಬಂದಿಗಳು ಕೂಡ ಅತ್ಯಂತ ಸೇವಾ ಮನೋಭಾವದಿಂದ ಕಾರ್ಯನಿರ್ವಹಿಸುತ್ತಾರೆ ಹೊರತು ಯಾವುದೇ ವ್ಯಾವಹಾರಿಕ ಚೌಕಟ್ಟಿಗಳಿಗೆ ಒಳಪಟ್ಟಾಗಿ ಅಥವಾ ಯಾವುದೇ ಸಮಯದ ಚೌಕಟ್ಟಿನೊಳಗೆ ಒಳಪಟ್ಟಾಗಿ ಕಾರ್ಯನಿರ್ವಹಿಸುವ ವ್ಯವಸ್ಥೆ ಇಲ್ಲಿ ಇಲ್ಲ. ಬೇರೆ ಎಲ್ಲ ಕಡೆಯೂ ಕೂಡ ಸಾರ್ವಜನಿಕವಾಗಿ ನಾವು ಗಮನಿಸಬೇಕಾದಂಥ ಅಂಶ ಏನು ಅಂದರೆ, ಎಲ್ಲರಿಗೂ ಸಮಯದ ಚೌಕಟ್ಟು, ಮಿತಿಗಳಿರ್ತದೆ. ಇಲ್ಲಿ ಮಾತ್ರ ಎಲ್ಲ ನಮ್ಮ ಸಿಬ್ಬಂದಿಗಳು ಸೇವಾ ಮನೋಭಾವದಿಂದ, ಜೊತೆಗೆ ಜನರೊಟ್ಟಿಗೆ ಸ್ಪಂದಿಸುವ ರೀತಿಯಿಂದ ಹಿಡಿದು ಎಲ್ಲರ ಆಶೋತ್ತರಗಳಿಗೆ ಅವರು ಏನು ಇಲ್ಲಿಂದ ಸಂಕಲ್ಪ ಇಟ್ಕೊಂಡು ಬರ್ತಾರೆ ಅದಕ್ಕೆ ಯಾವುದೇ ಚ್ಯುತಿ ಆಗದಿದ್ದಂಗೆ ಇಲ್ಲಿ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುವುದು, ಅದನ್ನು ಆ ರೀತಿ ವ್ಯವಸ್ಥೆ ಕಲ್ಪನೆ ಮಾಡುವುದು ಕೂಡ, ಅದರ ನಿರ್ವಹಣೆ ಮಾಡುವುದು ಕೂಡ ಅತ್ಯಂತ ಯಶಸ್ವಿಯಾಗಿ ಇಲ್ಲಿ ಮುನ್ನಡೀತಿದೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತಸ ಪಡ್ತೇನೆ. ಹಾಗೆಯೇ ಕ್ಷೇತ್ರದಲ್ಲಿ ನಡೆಯುವಂತಹ ನಿರಂತರ ಅನ್ನದಾನ ಪ್ರಕ್ರಿಯೆ ಎಲ್ಲ ಕಡೆ ನಡೀತದೆ. ಆದರೆ ಇಲ್ಲಿನ ವಿಶೇಷ ಏನು ಅಂದರೆ, ಬೆಳಿಗ್ಗೆ ಆಗಮಿಸುವ ಎಲ್ಲ ಭಕ್ತರಿಗೆ ಬೆಳಿಗ್ಗೆ ತಿಂಡಿ ಕೂಡ ಸಿಗ್ತದೆ, ಮಧ್ಯಾಹ್ನದ ಭೋಜನ ಪ್ರಸಾದ ಕೂಡ ಸಿಗ್ತದೆ, ಸಂಜೆ ಅವರಿಗೆ ಪಾನೀಯದ ವ್ಯವಸ್ಥೆ ಕೂಡ ಇರ್ತದೆ, ರಾತ್ರಿ ಊಟದ ವ್ಯವಸ್ಥೆ ಕೂಡ ಇರ್ತದೆ. ಅದರ ಜೊತೆಗೆ ಇಲ್ಲಿ ಬಂದಿರುವ ಭಕ್ತರಿಗೆ ಉಳ್ಕೊಳ್ಳಿಕ್ಕೆ ವಸತಿ ಸೌಲಭ್ಯ ಕೂಡ ಇರ್ತದೆ. ನೀವು ಅದರ ಎಲ್ಲ ಉಪಯೋಗವನ್ನು ಪಡ್ಕೊಳ್ಬೋದು. ಈ ಕ್ಷೇತ್ರ ಅತ್ಯಂತ ಪ್ರಸಿದ್ಧಿ ಪಡೆದಿರುವಂಥದ್ದು ದರ್ಶನ ಅಥವಾ ನಾವು ಹೇಳಿಕೆ ಏನು ಅಂತ ಹೇಳ್ತೇವೆ ಆ ಕೈಂಕರ್ಯದಿಂದ. ಇಲ್ಲಿ ಬರುವ ಭಕ್ತಿಗಳಿಗೆ ನಾವೇನು ಚತುರ್ವಿಧ ದಾನ ಪರಂಪರೆಯ ವಿಷಯವನ್ನು ಪ್ರಸ್ತಾಪ ಮಾಡಿದೆ, ಅದರಲ್ಲಿ ಅತ್ಯಂತ ಪ್ರಮುಖವಾಗಿ ಬೇಕಂಥದ್ದು ಅಭಯದಾನ. ಅಭಯ ಅಂತ ಹೇಳಿದರೆ ನಾನು ನಿನ್ನ ಜೊತೆ ಇದ್ದೇನೆ ಎನ್ನುವಂಥ ಒಂದು ನುಡಿ ಕೇವಲ ಮಾತಿನಲ್ಲಿ ಇರುವುದಿಲ್ಲ, ದೇವರ ಉವಾಚ ಆಗಿರ್ತದೆ. ಮುಂದೆ ಆಗುವಂಥ ವಿಷಯಗಳ ಬಗ್ಗೆ ನಮಗೊಂದು ದಾರಿದೀಪವಾಗಿರ್ತದೆ, ಅದನ್ನು ನಿಭಾಯಿಸಲಿಕ್ಕೆ ನಮಗೊಂದು ಮಾರ್ಗ ತೋರುತ್ತದೆ. ಇಂಥ ಒಂದು ಪ್ರಕ್ರಿಯೆಯಲ್ಲಿ ಈ ಎಲ್ಲ ಅನುಷ್ಠಾನಗಳನ್ನು ಸಾಧಿಸಿಕೊಳ್ಳಲಿಕ್ಕೆ ಭಕ್ತಾದಿಗಳ ಸಂಖ್ಯೆಯಿದೆ. ಕ್ಷೇತ್ರ ಒಂದು ಧಾರ್ಮಿಕ ಕ್ಷೇತ್ರವನ್ನು ಅಭಿವೃದ್ಧಿ ಆದಷ್ಟು, ಅದಕ್ಕೆ ಮನ್ನಣೆ ಗಳಿಸಿದಷ್ಟು ಆಡಳಿತ ನಿರ್ವಹಿಸುವ ನಮ್ಮ ಜವಾಬ್ದಾರಿ 3 ಪಟ್ಟು ಹೆಚ್ಚಿರ್ತದೆ. ಕೇವಲ ನಾವು ಆರ್ಥಿಕವಾಗಿ ಸದೃಢ ಆಗುವುದು ಒಂದು ಭಾಗ ಆದರೆ, ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವುದು ಕೂಡ ಅತ್ಯಂತ ಪ್ರಾಧಾನ್ಯ. ಇಂತಹ ದಿಸೆಯಲ್ಲಿ ಈ ಕ್ಷೇತ್ರದಲ್ಲಿ ನಾನು ಆಡಳಿತಾಧಿಕಾರಿಯಾಗಿ ಬಂದ ಮೇಲೆ ಪೂಜ್ಯರ ಸಹಕಾರದಿಂದ, ಭಕ್ತರ ಸಹಕಾರದಿಂದ ಕ್ಷೇತ್ರದ ಅಭಿವೃದ್ಧಿ ದಿನೇ ದಿನೇ ಮುಂದುವರಿಸುವ ದಿಶೆಯಲ್ಲಿ ಪೂಜ್ಯರು ಏನು ಸಂಕಲ್ಪ ಮಾಡಿದ್ದಾರೋ ಅದನ್ನು ವ್ಯವಸ್ಥಿತ ರೂಪದಲ್ಲಿ ಕಾಯಕಲ್ಪಗೊಳಿಸಿ ಜನರ ಅಭಿಲಾಷೆಗಳನ್ನು ಈಡೇರಿಸುವ ದೇವರ ಜೊತೆಗೆ ಅವರಿಗೆ ಬೇಕಾದ ಮೂಲಭೂತ ವ್ಯವಸ್ಥೆಗಳನ್ನು ಒದಗಿಸುವುದು ನಮ್ಮ ಜವಾಬ್ದಾರಿ. ಎಲ್ಲ ಭಕ್ತರಿಗೆ ಯಾವುದೇ ರೀತಿಯ ವ್ಯವಸ್ಥೆಗಳಿಗೆ ತೊಂದರೆ ಆಗದಂತೆ ಎಷ್ಟು ಸಾಧ್ಯವೋ ಅಷ್ಟು ವ್ಯವಸ್ಥಿತವಾಗಿ ನಿರ್ವಹಿಸುವ ಎಲ್ಲ ಪ್ರಯತ್ನವನ್ನು ಆಡಳಿತ ಮಂಡಳಿಯಿಂದ ನಾವು ಮಾಡ್ತಾ ಇದ್ದೇವೆ. ಅಂತೆಯೇ ಕ್ಷೇತ್ರದಲ್ಲಿ ವಿವಿಧ ರೀತಿಯ ಸೇವೆಗಳು ಕೂಡ ನಡೀತದೆ. ಕ್ಷೇತ್ರ ಅಂತ ಹೇಳಿದ ಕೂಡಲೇ ಧಾರ್ಮಿಕ ಕ್ಷೇತ್ರದಲ್ಲಿ ಕೇವಲ ದೇವರು ದರ್ಶನ, ಇದರ ಜೊತೆಗೆ ಅವರ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಿರ್ವಹಿಸಲಿಕ್ಕೆ ಪ್ರತ್ಯೇಕವಾದಂಥ ಯಾಗಶಾಲೆ ಇದೆ. ಅದರಲ್ಲಿ ಯಾವ ರೀತಿಯಾದಂಥ ಧಾರ್ಮಿಕ ಕಾರ್ಯಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ಮತ್ತು ಯಾವುದೇ ರೀತಿಯ ವಾಣಿಜ್ಯ ಉದ್ದೇಶವಿಲ್ಲದೆ ಏನು ಇರ್ತದೆ ಅದರ ಪ್ರಕಾರ ಮಾತ್ರ ಶುಲ್ಕಗಳನ್ನು ನಿಗದಿಪಡಿಸಿ ನಾವಿಲ್ಲಿ ಅತ್ಯಂತ ಮುತುವರ್ಜಿಯಿಂದ ಅವರ ಧಾರ್ಮಿಕ ಕಾರ್ಯಗಳನ್ನು ನಡೆಸಿಕೊಡ್ತೇವೆ. ಅದರ ಜೊತೆಗೆ ವಿವಿಧ ಅತ್ಯಂತ ಪ್ರಮುಖವಾದಂಥದ್ದು
ಈಗ ಆಸ್ಪತ್ರೆಯ ವಿಷಯಕ್ಕೆ ಏನು ಬಂದಿದೆ, ಉತ್ತರ ಕನ್ನಡ ಜಿಲ್ಲೆಯ ಬಹುದಿನದ ಕನಸು, ಕೊರಗು, ಹೋರಾಟದ ಪ್ರತಿಫಲ. ಪೂಜ್ಯ ಗುರುಗಳ ಸಂಕಲ್ಪದಿಂದ ಅದಕ್ಕೆ ನಾವು ಈಗ ಆಗಲೇ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೇವೆ. ಭೂ ಪ್ರಕ್ರಿಯೆ ದಾಖಲಾತಿಗಳ ಸಂಬಂಧ ಪ್ರಕ್ರಿಯೆಗಳು ಈಗಾಗಲೇ ನಡೆದಿದೆ. ಇನ್ನು ಮುಂದೆ ಅದರ ಕಟ್ಟಡ ನಿರ್ಮಾಣ ಕಾರ್ಯ ಅತ್ಯಂತ ಶೀಘ್ರದಲ್ಲಿ ಪ್ರಾರಂಭ ಆಗಲಿಕ್ಕಿದೆ. ಇವು ಎಲ್ಲದರ ಜೊತೆಗೆ ಇಡೀ ಕ್ಷೇತ್ರ ಒಂದು ಮಾದರಿ ಕ್ಷೇತ್ರ ಆಗಬೇಕು. ಇಡೀ ರಾಜ್ಯದ ಜನರು ಈ ಕ್ಷೇತ್ರವನ್ನು ಬಗ್ಗೆ ತಿಳಿದುಕೊಳ್ಳಬೇಕು. ಇಲ್ಲಿ ಬಂದು ಅವರು ದೇವರ ದರ್ಶನವನ್ನು, ಗುರುಗಳ ಮಾರ್ಗದರ್ಶನವನ್ನು, ಆಶೀರ್ವಾದವನ್ನು ಹಾಗೂ ಶ್ರೀದೇವರ ಅಭಯವನ್ನು ಪಡೆದು ಅವರ ಇಡೀ ಜೀವನ ಸಂತುಷ್ಟವಾಗಿರಲಿ. ಎಲ್ಲರೂ ಕೂಡ ಅವರ ಮನೋಭಿಲಾಷೆಗಳನ್ನು ಈಡೇರಿಸಿಕೊಳ್ಳಿ. ಕ್ಷೇತ್ರದ ಅಧಿದೇವರಾದ ಶ್ರೀ ವೀರಾಂಜನೇಯ ಸರ್ವರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ, ಶ್ರೇಯೋಭಿವೃದ್ಧಿಯಾಗಲಿ ಅಂಥೇಳಿ ಕ್ಷೇತ್ರದ ಆಡಳಿತಾಧಿಕಾರಿಯಾಗಿ ಎಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ಎಲ್ಲ ಭಕ್ತರಿಗೂ ಕೂಡ ಈ ಕ್ಷೇತ್ರಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದರ ಜೊತೆಗೆ ಕ್ಷೇತ್ರವನ್ನು ಸಂಪರ್ಕಿಸುವ ದೂರವಾಣಿ ಸಂಖ್ಯೆ ಹಾಗೂ ವಿಳಾಸ ಹಾಗೂ ನನ್ನ ಹೆಸರು ಮಂಜುನಾಥ್ ಎಮ್ ಎನ್, ನನ್ನ ಫೋನ್ ನಂಬರ್ ಕೂಡ ಇದರಲ್ಲಿ ಡಿಸ್ಕ್ರಿಮಿನೇಷನಲ್ಲಿ ಬರ್ತದೆ. ಅದನ್ನೆಲ್ಲ ತಗೊಂಡು ನಿಮಗೆ ಯಾವುದೇ ಮಾಹಿತಿಗಳು ಬೇಕಿದ್ದರೂ ನೇರವಾಗಿ ಕ್ಷೇತ್ರದ ಕಾರ್ಯಾಲಯವನ್ನು ಅಥವಾ ನನ್ನನ್ನು ಸಂಪರ್ಕ ಮಾಡ್ಬೋದು ಅಂತ ಹೇಳ್ತಾ ಎಲ್ಲರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಶ್ರೀ ಕ್ಷೇತ್ರಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪುತೇ ನಮಃ. ಮನೋಜವಂ ಮಾರುತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಯಂ ವಾನಿರುತಿ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ನಿನ್ನಲ್ಲಿ ಪ್ರಾರ್ಥಿಸುತ್ತಾ ಈ ನನ್ನ ಕ್ಷೇತ್ರದ ಅನುಭವವನ್ನು ಸಮಸ್ತರಲ್ಲಿ ಹಂಚಿಕೊಳ್ಳಲು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನನ್ನ ನಾಮಧೇಯ ಲಕ್ಷ್ಮೀನಾರಾಯಣ ಗಣೇಶ ಹೆಗಡೆ. ನನ್ನ ಊರು ಇಲ್ಲೇ ಸಮೀಪ ಹೊನ್ನಾವರ ತಾಲೂಕಿನ ಸಾಲ್ಕೋಡು ಎಂಬ ಕುಗ್ರಾಮದಲ್ಲಿ. ನಾನು ಕ್ಷೇತ್ರಕ್ಕೆ ಬರೋಕ್ಕಿಂತ ಮುಂಚೆ ತುಂಬ ಸಂಕಷ್ಟದಲ್ಲಿ ಇದ್ದವನು. ಯಾವ ರೀತಿ ಅಂತಂದರೆ, ಊಟ ತಿಂಡಿ ಬಟ್ಟೆ ಸಹಿತ ಇನ್ನೊಬ್ಬರು ಕೊಟ್ಟಿರುವಂಥದ್ದು. ಅದೇ ರೀತಿಯಾಗಿ ನನ್ನ ಹೈಸ್ಕೂಲಿನ ಅಧ್ಯಯನ ಮಧ್ಯದಲ್ಲೇ ಈ ಕ್ಷೇತ್ರಕ್ಕೆ ನಾನು ಬರುವಂತೆ ಆಯಿತು. ಅದೇ ರೀತಿಯಾಗಿ ನನ್ನ ಜೀವನ ಅಲ್ಲಿಂದ ಆರೋಗ್ಯ ಸ್ಥಿತಿಯಿಂದ ಹಿಡಿದು ವಿದ್ಯಾ ಪ್ರತಿಯೊಂದು ವಿಚಾರದಲ್ಲಿ ನನ್ನ ಮಾನಸಿಕ ಸ್ಥೈರ್ಯತೆಯಿಂದ ಪ್ರತಿಯೊಂದು ವಿಚಾರದಲ್ಲೂ ನನಗೆ ಶ್ರೇಯಸ್ಸು, ಅಭಿವೃದ್ಧಿ ಹಾಗೂ ನನ್ನ ಸಂಪೂರ್ಣ ಅಂತ ರಕ್ಷಣೆ ಈ ಕ್ಷೇತ್ರದಿಂದ, ಈ ದೇವರಿಂದ, ಶ್ರೀ ವೀರಾಂಜನೇಯ ಸ್ವಾಮಿಯ ಅನುಗ್ರಹದಿಂದ ಆಗಿದೆ. ಅದೇ ರೀತಿಯಾಗಿ ನನ್ನ ಮನೆಯಲ್ಲೂ ಸಹಿತ ನನ್ನ ಕುಟುಂಬದವರಿಗೆ ಸಂಪೂರ್ಣವಾದಂಥ ರಕ್ಷಣೆ ಈ ದೇವರ ಅನುಗ್ರಹದಿಂದ ಪ್ರಾಪ್ತಿಯಾಗಿದೆ. ನನ್ನ ವಿದ್ಯೆ ವಿಚಾರವಾಗಿ ವೇದಾಧ್ಯಯನ ಹಾಗೂ ಸಂಸ್ಕೃತಗಳು, ಅದೇ ರೀತಿಯಾಗಿ ಉನ್ನತ ಮಟ್ಟದಲ್ಲಿ ನಾನು ತಂತ್ರಜ್ಞಾನ ವಿಚಾರವನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿ ವಿಚಾರವನ್ನು ಮನಸ್ಸಿಗೆ ತೆಗೆದುಕೊಂಡಾಗ ಶ್ರೀ ದೇವರ ಮಾರ್ಗದರ್ಶನದಲ್ಲಿ ತಂತ್ರಜ್ಞಾನಗಳ ವಿಚಾರವಾಗಿ ಸುಮಾರು ಸರ್ಟಿಫಿಕೇಷನನ್ನು ಮಾಡಿಕೊಂಡಿದ್ದೇನೆ. ಅದೇ ರೀತಿಯಾಗಿ ನನ್ನ ಸಂಪೂರ್ಣ ಸಂರಕ್ಷಣೆಯೊಂದಿಗೆ ನನ್ನ ಈ ಚಿಕ್ಕನಿಂದ ಈಗ ಒಂದು 16, 17, 18 ವರ್ಷ ನಾನು ಇಲ್ಲಿದ್ದೆ ಆಗಿರಬಹುದು, ಸರಿಯಾಗಿ ಲೆಕ್ಕ ಇಲ್ಲದ ಕಾರಣ ಸಂಪೂರ್ಣ ರಕ್ಷಣೆಯಂತೆ ಈಗ ಸಹಿತ ನಾನು ಆ ದೇವರ ಸೇವೆಯನ್ನು
ಮಾಡ್ತಿದ್ದೇನೆ. ನನ್ನ ಇಲ್ಲಿ ದೇವರ ಸೇವೆ ಏನು ಅಂತಂದರೆ, ದರ್ಶನ ಅಂತಂದರೆ ದೇವತಾ ಶಕ್ತಿಯು ಶ್ರೀ ವೀರಾಂಜನೇಯನು ಶ್ರೀ ಗುರೂಜಿಯವರ ದೇಹದಲ್ಲಿ ಬಂದು ಸಮಸ್ತ ಭಕ್ತಾದಿಗಳಿಗೆ ಅವರ ಸಂಕಷ್ಟಗಳನ್ನು ಅವನೇ ಹೇಳಿ ಅವರವರ ಸಂಕಷ್ಟಗಳನ್ನು ಈಡೇರಿಸಿ ಅದಕ್ಕೆ ಪರಿಹಾರವನ್ನು ಸಹಿತ ಶ್ರೀ ವೀರಾಂಜನೇಯ ದೇವರು ಈ ಗುರೂಜಿಯವರ ಮುಖಾಂತರ ಸಮಸ್ತರಿಗೆ ಸಂಕಷ್ಟದಲ್ಲಿ ಇದ್ದವರಿಗೆ ಅಭಯವನ್ನು ನೀಡುತ್ತಾ ಇದ್ದಾನೆ. ನನಗೆ ಎಲ್ಲವೂ ವೀರಾಂಜನೇಯನೇ. ತಂದೆ ತಾಯಿ ಎಲ್ಲ ಇಡೀ ಕುಟುಂಬ ಸಹಿತ ದೇವರೇ. ಆ ಕಾರಣಕ್ಕೆ ಈ ಕ್ಷೇತ್ರದಲ್ಲಿ ನಾನು ಇಷ್ಟು ವರ್ಷ ದೇವನ ಸೇವೆ ಮಾಡ್ತಾ ಇರುವಾಗ ಯಾವುದೇ ಸಂಕಷ್ಟ ಇರಲಿ, ಯಾವುದೇ ತೊಂದರೆಗಳು ತೊಡಕುಗಳು ಇದ್ದಂಥ ವ್ಯಕ್ತಿಗಳು ಎಷ್ಟೇ ವರ್ಷದಿಂದ ಯಾವುದೇ ಕ್ಷೇತ್ರದಲ್ಲೂ ಆಗದೇ ಇರುವಂಥ ತೊಂದರೆಗಳನ್ನು ಈ ಕ್ಷೇತ್ರದಲ್ಲಿ ಬಂದು ಪರಿಹಾರ ಮಾಡಿಕೊಂಡಿದ್ದಾರೆ. ಅದೇ ರೀತಿಯಾಗಿ ನನ್ನ ದೇವರ ಶಕ್ತಿ ಯಾವ ರೀತಿ ಅಂತಂದರೆ, ಸಂಪೂರ್ಣ ರೀತಿಯಲ್ಲಿ ಈ ವಿಶ್ವದಲ್ಲಿ, ಈ ಜಗತ್ತಿನಲ್ಲಿ ದೇವತಾ ಶಕ್ತಿ, ಆ ದೇವತ್ವವು ಹೇಳುವುದು ಈ ಭೂಮಿಯ ಮೇಲೆ ಇದೆ ಅಂತಂತಂದರೆ ಅದಕ್ಕೆ ಒಂದು ಈ ಸೈಂಟಿಫಿಕ್ ವಿಚಾರವಾಗಿ ಸಾಕ್ಷಿಗಳು ಬೇಕಾಗ್ತವೆ. ಆದರೆ ಇಲ್ಲಿ ಕ್ಷೇತ್ರಕ್ಕೆ ಬಂದಾಗ ಅದರ ಅಗತ್ಯಗಳು ಇರುವುದಿಲ್ಲ. ಯಾಕೆಂದರೆ ಆ ಒಂದು ಭಕ್ತಾದಿಯು ಈ ಕ್ಷೇತ್ರಕ್ಕೆ ಬಂದಾಗ ಆ ಸಾನ್ನಿಧ್ಯದಲ್ಲಿ ದೇವನ ಎದುರಿಗೆ ಶಿರವಡ್ಡಿ ಬೇಡಿದಾಗ ಅವನು ಆ ಸಂಕಷ್ಟಗಳನ್ನು ಅವರ ಮನಸ್ಸಿನಲ್ಲಿ ಯಾವ್ಯಾವ ರೀತಿಯಲ್ಲಿ ಪ್ರಾರ್ಥನೆಗಳನ್ನು ತೊಂದರೆಗಳನ್ನು ಅವರು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೋ ಅವೆಲ್ಲವನ್ನು ಆದ ನಂತರ ಒಂದರಂತೆ ಕ್ರಮವಾಗಿ ಅದನ್ನು ಹೇಳುತ್ತಾನೆ ಹಾಗೂ ಅದಕ್ಕೆ ಪರಿಹಾರವನ್ನು ಸೂಚಿಸುತ್ತಾನೆ. ನನ್ನ ಅನುಭವದ ಪ್ರಕಾರ ಇಡೀ ವಿಶ್ವದಲ್ಲಿ ದೇವತಾ ಶಕ್ತಿ, ದೇವತ್ವವು ಅಮಾನುಷ ಶಕ್ತಿ ಒಂದು ಇದೆ ಅಂತಂದರೆ ಅದಕ್ಕೆ ಈ ವೀರಾಂಜನೇಯನೇ ಸಾಕ್ಷಿ. ಹಾಗೂ ನನ್ನ ಜೀವನದ ಅನುಭವ, ನನ್ನ ಜೀವನದ ರಕ್ಷಣೆ, ನನ್ನ ಕುಟುಂಬದ ಸೌಖ್ಯ, ಸಮಸ್ತ ರೀತಿಯಲ್ಲಿ ಎಷ್ಟೊಂದು ಸಂಕಷ್ಟಗಳನ್ನು ಅನುಭವಿಸಿ ಮತ್ತು ವಿಶೇಷವಾಗಿ ಇಲ್ಲಿ ಕ್ಷೇತ್ರಕ್ಕೆ ಬರುವಂಥ ಭಕ್ತರು ನಾನು ನೋಡಿರೋ ಪ್ರಕಾರ ಎಲ್ಲ ರೀತಿಯಲ್ಲೂ ಅನುಭವಿಸಿ ಅಂತಂದರೆ, ಈ ಉದಾಹರಣೆಗೆ ವೈದ್ಯರ ವಿಚಾರವಾಗಿ ಯಾವುದೇ ವೈದ್ಯರು ಆಗುವುದಿಲ್ಲ ಅಂತ ಹೇಳಿದ ಒಂದು ಅನಾರೋಗ್ಯದ ಸ್ಥಿತಿಯನ್ನು ಸಹಿತ ದೇವತಾ ಶಕ್ತಿಯು ಅವರಿಗೆ ರಕ್ಷಣೆ ಮಾಡಿ ನೀಡುವಂಥದ್ದು. ಎಲ್ಲೂ ಸಹಿತ ಒಂದು ಎಷ್ಟೇ ಒಂದು ಪ್ರಯತ್ನ ಪಟ್ಟಿದ್ದರೂ ಮದುವೆಯ ಭಾಗ್ಯ ಸಿಗದಿದ್ದಾಗ ಅಂಥವರಿಗೆ ಈ ಕ್ಷೇತ್ರದಲ್ಲಿ 35, 40, 50 ವರ್ಷ ಎಷ್ಟೇ ವರ್ಷ ಆದರೂ ಸಹಿತ ಆ ದೇವತಾ ಒಂದು ವಚನದಿಂದ, ಆ ದೇವತಾ ಶಕ್ತಿಯ ಒಂದು ವಚನದಿಂದ ಈಡೇರಿದ್ದುಂಟು. ಅದೇ ರೀತಿಯಾಗಿ ಅಂಗವಿಕಲರು, ಮಾನಸಿಕ ಅಸ್ವಸ್ಥತೆಯನ್ನು ಹೊಂದಿದವರು, ಅದೇ ರೀತಿಯಾಗಿ ಪ್ರತಿಯೊಂದು ವಿದ್ಯಾ ಪ್ರಾಪ್ತಿ ಇಲ್ಲದವರು, ಯಾವುದೇ ರೀತಿಯ ಆತ್ಮ ಸೌಖ್ಯತೆ ಇಲ್ಲದಂಥ ವ್ಯಕ್ತಿಗಳು, ಸಮಸ್ತ ರೀತಿಯಲ್ಲೂ ದೇವರು ಅವರಿಗೆ ಆ ದೇವತಾ ಅನುಗ್ರಹವನ್ನು ಅನುಗ್ರಹಿಸಿ ಅವನ ವಚನವನ್ನಿತ್ತು ಸಮಸ್ತ ರೀತಿಯಲ್ಲೂ ಸೌಖ್ಯವನ್ನು ಅವರಿಗೆ, ಅವರ ಕುಟುಂಬಕ್ಕೆ ಶ್ರೇಯಸ್ಸನ್ನು ಕೊಟ್ಟು ಮಕ್ಕಳಿಗೆ ಯಾವುದೇ ದೋಷಗಳು ಆಗದಂತೆ ಎಲ್ಲರೂ ಕೈಬಿಟ್ಟಂಥ ಯಾವುದೇ ವ್ಯಕ್ತಿ ಆಗಿರಲಿ ಅಂಥವರಿಗೆ ಈ ದೇವತಾ ಶಕ್ತಿಯು ಕೈ ಹಿಡಿದಿದೆ. ನನ್ನ ಈ ದೇವತಾ ಸೇವೆ ಏನು ಅಂತಂದರೆ, ಆ ದೇವನು
ಗುರೂಜಿಯವರ ದೇಹದಲ್ಲಿ ಬಂದಾಗ ನಾನು ಆ ದೇವರಿಗೆ ಮಂತ್ರಾಕ್ಷತೆಯೋ ಭಸ್ಮವೋ ಕುಂಕುಮವೋ ಅಥವಾ ದೇವರು ಹೇಳಿದಂತಹ ಆ ಭಂಡಾರಾದಿ ಅಭಯ ಪ್ರಸಾದಗಳನ್ನು ನೀಡುವಂಥ ಒಂದು ಕರ್ತವ್ಯವನ್ನು ಸೇವೆಯನ್ನು ಈ ಕ್ಷೇತ್ರದಲ್ಲಿ ನನ್ನಲ್ಲಿ ದೇವರು ನಡೆಸ್ಕೊಳ್ತಾ ಇದ್ದಾನೆ. ಅದೇ ರೀತಿಯಾಗಿ ಈ ಕ್ಷೇತ್ರದಲ್ಲಿ ಧಾರ್ಮಿಕ ಹಾಗೂ ದತ್ತಿ ಸಂಸ್ಥೆಯನ್ನು ನಡೆಸ್ಕೊಂಡು ನನ್ನ ಆರಾಧ್ಯ ದೇವ ಗುರೂಜಿಯವರು ಸಮಸ್ತ ರೀತಿಯಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಸಮಸ್ತರ ಶ್ರೇಯಸ್ಸು ಅಭಿವೃದ್ಧಿಗೋಸ್ಕರ ಈ ಧರ್ಮ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ. ಸಂಸ್ಕೃತ ವೇದ ಅಧ್ಯಯನಾದಿಗಳನ್ನು ಮಾಡಲಿಕ್ಕೆ ಅವಕಾಶವನ್ನು ಈ ಕ್ಷೇತ್ರದಲ್ಲಿ ಸಮಸ್ತ ಭಕ್ತಾದಿಗಳಿಗೆ ನೀಡಿದ್ದಾರೆ. ಅದೇ ರೀತಿಯಾಗಿ ಶೈಕ್ಷಣಿಕ ಸಂಸ್ಥೆಯನ್ನು ಹುಟ್ಟಿಹಾಕಿಕೊಂಡು ಇಂಗ್ಲೀಷ್ ಮಾಧ್ಯಮವನ್ನು ಈ ಕ್ಷೇತ್ರದಲ್ಲಿ ಸಮಸ್ತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಶೈಕ್ಷಣಿಕವಾದಂಥ ಒಂದು ಶಿಕ್ಷಣವನ್ನು ನೀಡುತ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಾಂಸ್ಕೃತಿಕವಾಗಿ ಸಮಸ್ತ ರೀತಿಯ ಸಂಸ್ಕಾರವುಳ್ಳ ಸಂಸ್ಕೃತಿಗಳನ್ನು ಬೆಳೆಸುವಂಥ, ಉಳಿಸುವಂಥ, ರಕ್ಷಿಸುವಂಥ ಅದ್ಭುತವಾದ ಮಹಾನ್ ಕಾರ್ಯಗಳನ್ನು ಈ ಕ್ಷೇತ್ರದಲ್ಲಿ ಮಲೆನಾಡು ಉತ್ಸವ ನಾಮದಲ್ಲಿ ಕೈಗೊಂಡಿದ್ದಾರೆ. ಅದೇ ರೀತಿಯಾಗಿ ಕ್ಷೇತ್ರದ ಅಭಿವೃದ್ಧಿ ಶ್ರೇಯಸ್ಸಿಗೋಸ್ಕರ ತುಂಬ ಶ್ರಮವನ್ನು ನಮ್ಮ ಗುರುಜಿಯವರು ಮಾಡುತ್ತಾ ಇದ್ದಾರೆ. ಅದೇ ರೀತಿಯಾಗಿ ನನ್ನ ದೇವರ ಮಹಾಪೂಜೆಗಳು ಬೆಳಿಗ್ಗೆ 5:30 ಹಾಗೂ ಮಧ್ಯಾಹ್ನ 12:00 ಹಾಗೂ ರಾತ್ರಿ ಸಂಜೆ 7:00 ಹೀಗೆ ತ್ರಿಕಾಲ ಪೂಜೆಯನ್ನು ಈ ಕ್ಷೇತ್ರದಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ. ಅದೇ ರೀತಿಯಾಗಿ ಸುಮಾರು ಒಂದು 50-60 ವಿಧವಾದ ಸೇವಾ ಕೈಂಕರ್ಯಗಳನ್ನು ಈ ಕ್ಷೇತ್ರದಲ್ಲಿ ನಾವು ಶ್ರೀದೇವರಿಗೆ ಅರ್ಪಣೆಯಾಗುವ ರೀತಿಯಲ್ಲಿ ನಡೆಸ್ಕೊಳ್ತಾ ಬಂದಿದ್ದೇವೆ. ಈ ಕ್ಷೇತ್ರದಿಂದ ಒಂದು ಉದಾಹರಣೆಗೆ ಈ ಕ್ಷೇತ್ರಕ್ಕೆ 1 ರೂಪಾಯಿ ಸಹಿತ ಇಲ್ಲದೆ ಬರುವಂಥ ವ್ಯಕ್ತಿಗಳೂ ಇದ್ದಾರೆ. ಅಂಥವರನ್ನು ಅಂತಂದರೆ ಈಗ ನನ್ನ ಅನುಭವದ ಪ್ರಕಾರ ಅವರು ದೇವರಿಗೆ ಇಟ್ಟಂಥ ಕಾಣಿಕೆಯನ್ನು ಬಸ್ಸಿಗೆ ಬಳಸಿ ಬಂದಂಥ ವ್ಯಕ್ತಿಗಳಿದ್ದಾರೆ. ಅಥವಾ ಪಾದಯಾತ್ರೆಯ ಮೂಲಕ ಅವರ ಕಷ್ಟಗಳನ್ನು ಈ ಕ್ಷೇತ್ರಕ್ಕೆ ಹೇಳಿಕೊಳ್ಳಲು ದೇವರ ಹತ್ರ ಬಂದವರಿದ್ದಾರೆ. ಅಂಥವರನ್ನು ಏನೂ ಇಲ್ಲದ ತುಂಬ ಕಷ್ಟದಲ್ಲಿರುವಂಥ ಆ ಭಕ್ತರನ್ನು ಸ್ವತಃ ದೇವರೇ ಇಂಥ ಜಾಗದಲ್ಲಿ ಇದ್ದಾರೆ, ಕೂತ್ಕೊಂಡು ಇದ್ದಾರೆ, ಅವರನ್ನು ಕರೀರಿ ದರ್ಶನಕ್ಕೆ ಹೇಳಿ ಆ ದೇವತಾ ಶಕ್ತಿಯೇ ಅವರನ್ನು ಕರೆದು ಅವರಿಗೆ ಅಭಯವನ್ನು ಇತ್ತು ಅವರ ಸಂಪೂರ್ಣ ರಕ್ಷಣೆ ಮಾಡಿ ಈಗ ನನ್ನ ಅನುಭವದ ಪ್ರಕಾರ ತುಂಬ ಜನರು ಲಕ್ಷಕ್ಕಿಂತ ಕೋಟಿಯ ಮಟ್ಟದಲ್ಲಿ ಉದ್ಯಮಗಳನ್ನು ಉದ್ಯೋಗ ಸ್ಥಾನದಲ್ಲಿ ಅಥವಾ ಉದ್ಯಮವನ್ನು ಪ್ರಾರಂಭಿಸಿದ್ದಾರೆ. ಉದ್ಯೋಗ ಸ್ಥಾನದಲ್ಲಿ ಅವರ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಹಾಗೆ ಯಾವುದೇ ರೀತಿಯ ಮಕ್ಕಳಾಗದೇ ಇರದ ಯಾವುದೇ ವ್ಯಕ್ತಿ ಆಗಿರಲಿ, ಅವರಿಗೆ ಮಕ್ಕಳು ಎಷ್ಟೇ ವರ್ಷ ಆದರೂ ಸಹಿತ, ಎಷ್ಟೇ ಔಷಧೋಪಚಾರವನ್ನು ಮಾಡಿ ನಿರಾಸಕ್ತಿಯನ್ನು ಹೊಂದಿದ್ದರೂ ಸಹಿತ ಶ್ರೀದೇವರ ಅನುಗ್ರಹದಿಂದ ಅವನ ಕೇವಲ ಒಂದು ವಚನದಿಂದ ಅವರಿಗೆ ಸಂತಾನ ಪ್ರಾಪ್ತಿ ಆಗಿದೆ. ಯಾವುದೇ ರೀತಿಯ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಇದ್ದರೂ ಸಹಿತ, ಉದಾಹರಣೆಗೆ ನನ್ನ ಅನುಭವವನ್ನು, ನನ್ನ ಜೀವನದ ಚರಿತ್ರೆಯನ್ನು ನಿಮ್ಮಲ್ಲಿ ನಾನು ಹೇಳಿಕೊಂಡಿದ್ದೇನೆ. ಅದೇ ರೀತಿಯಾಗಿ ನಿಮ್ಮ ಸಂಕಷ್ಟಗಳು, ನಿಮ್ಮ ತೊಂದರೆಗಳು, ನಿಮ್ಮ ಯಾವುದೇ ರೀತಿಯ ಸಮಸ್ಯೆಗಳು ಇದ್ದರೂ ಸಹಿತ ನೀವು
ನಮ್ಮ ದೇವರ ಅನುಗ್ರಹವನ್ನು ಪಡೆಯಿರಿ. ಬನ್ನಿ, ನಿಮ್ಮಲ್ಲಿ ಶ್ರೀ ದೇವರು ಯಾವುದೇ ರೀತಿಯ ಸೇವೆಯನ್ನಾಗಲಿ ಅಥವಾ ಹಣವನ್ನಾಗಲಿ ಧನ ಕನಕ ವಸ್ತು ಯಾವುದೇ ಒಂದು ಅಪೇಕ್ಷೆಯನ್ನು ಶ್ರೀದೇವರು ಪಡೆಯುವುದಿಲ್ಲ. ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ಈ ಕ್ಷೇತ್ರಕ್ಕೆ ಬಂದು ದೇವರಲ್ಲಿ ಶಿರಬಾಗಿ ಬೇಡಿಕೊಂಡರೆ ನಿಮ್ಮ ಸಮಸ್ತ ರೀತಿಯ ತೊಂದರೆಗಳು ಪರಿಹಾರವಾಗುತ್ತದೆ ಅಂತ ಹೇಳ್ತಾ ವಿರಾಮವನ್ನು ಹೊಂದುತ್ತಾ ಇದ್ದೇನೆ. ಧನ್ಯವಾದಗಳು.